ಮಾಡಬೇಕಾಗುತ್ತೆ ಅಷ್ಟೇ. ಈಗ ಆಲ್ರೆಡಿ ನಿನ್ನೆಯಿಂದ ಸುಮಾರು ಎಲ್ಲ ಸಣ್ಣವರು ಮಾಡಿದ್ದಾರೆ. ಈಗ ಏನಂದರೆ ದುಡ್ಡು ಕೊಟ್ಟು ತಗೊಳಕ್ಕಾಗ್ದಿದ್ದವರು ಈಗ ದುಡ್ಡು ಕೊಟ್ಟು ತಗೊಳ್ಳೋರು ಏನು ಮಾಡ್ತಾಯಿದ್ದಾರೆ ಈಗ ಅಂದರೆ ನಿನ್ನೆ ಮನೇಲಿ ತಗೊಂಡಿದ್ದಾರೆ. ಈಗ ನೋಡಿ ಸಿಕ್ಕಿದಾಗ ಏನಂದರೆ ಕೆಲವರು ಈಗ ಜಾಸ್ತಿ ಮಾಡ್ತಾರೆ, 3,000 2,000 ಹಿಂಗೆ ಅಂತಾರೆ. ಅವರು ಬಂಡವಾಳಕ್ಕೆ ತಗೊಂಡ್ರೆ ವ್ಯಾಪಾರ ನಡಿಬೇಕು. ಅದು 1 to ಡಬಲ್ ವ್ಯಾಪಾರ ನಡೆದ್ರೆ ತಗೋಬೋದು. ವ್ಯಾಪಾರ ನಡೆದಿದೆ ಜನ ಎಲ್ಲಿ ಬರದೆ ಏನು ಮಾಡ್ತಾರೆ? ಈಗ ತಿಂಡಿಗಳು ಬೇಕಲ್ಲ ಮಾಡೋಕ್ಕೆ. ಈಗ ಅದನ್ನು ತಗೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಈಗ ಒಂದು ದೋಸೆ ಕಲ್ಲು ಅಂದರೆ ದೋಸೆ ಕಲ್ಲು ಯಾವಾಗಲೂ ಹಚ್ಚಿರಬೇಕು. ಅದು ಆರ್ಡ್ರ್ ಬಂದಾಗ ಹಾಕ್ಕೊಡೋಕ್ಕಲ್ಲ ಆಗಲ್ಲ. ಬೆಳಿಗ್ಗೆ ಹಚ್ಚಿದ್ರೆ ಸಾಯಂಕಾಲ ತನಕ ಹಂಗೆ ಉರಿತಾ ಇರಬೇಕು. ದಿನ ಪ್ರತಿ ಹೆಚ್ಚು ಕಮ್ಮಿ 2-3 kg ಗ್ಯಾಸು ಅದು ಹಂಗೆ ಉರಿದು ವೇಸ್ಟಾಗಿ ಹೋಗುತ್ತೆ. ಅದು ಜನಗಳಿಗೆ ಕೆಲವ್ರಿಗೆ ಗೊತ್ತಾಗಲ್ಲ. ಹೋಟ್ಲಿಗೆ ಬಂದಾಗ ಕೊಟ್ಬಿಟ್ರೆ ನಾವು ಒಳ್ಳೆಯವರು. ಈಗ ಗ್ಯಾಸ್ ಇಲ್ಲ, ಅದರಿಂದ ಒಟ್ಟಿನೊಲೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀವಿ. ಸರ್, ಈಗ ಎಲ್ಲ ಕಡೆನೂ ಗ್ಯಾಸ್ಗೆ ಜನ ಅಡಿಕ್ಟ್ ಆಗ್ಬೋದು. ಈಗ ಒಟ್ಟಿನಲ್ಲಿ ಕೆಲಸ ಮಾಡೋರು ಇಲ್ಲ. ಒಟ್ಟಿನಲ್ಲಿ ಕೆಲಸ ಮಾಡೋರು ಯಾರೂ ಕೇಳಲೇಬೇಡಿ. ಯಾಕೆಂದರೆ ಇವರೇನಪ್ಪ ಅಂದರೆ ನಮ್ಗೆ ಅಡ್ಜಸ್ಟ್ ಆಗಿದ್ದರೆ ಮಾಡ್ತಾಯಿದ್ದಾರೆ. ಈಗ ಹೊಸ ಕೆಲಸಗಾರರು ಬಂದರೆ ಒಟ್ಟಿನೊಲೆ ಅಂದರೆ ಯಾರೂ ಮಾಡಲ್ಲ ಅಂತಾರೆ. ನಾವು ಮೊದಲಿಂದನೂ ಇದು ಮಾಡ್ತಾಯಿದ್ವಿ, ಮಧ್ಯೆ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀವಿ. ಅದರಿಂದ ಈಗ ಮತ್ತೆ ಶುರು ಮಾಡಿದ್ವಿ. ಏನಿಲ್ಲ, ಹೋಟ್ಲು ಕ್ಲೋಸ್ ಮಾಡ್ತಾಯಿದ್ದೀವಿ ಆಲ್ರೆಡಿ. ಈಗ ನೋಡಿ, ನಾಳೆಯಿಂದ ಹೆಚ್ಚು ಕಮ್ಮಿ ಒಂದು 10-20% ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಗ್ಯಾಸ್ಗೆ ಡಬಲ್ ಕೊಟ್ಟು ದುಡ್ಡು ತಗೊಬಂದರು ಅದು ಆಗಬೇಕಲ್ಲ. ವ್ಯಾಪಾರ ನಡೆದ್ರೆ ಮಾತ್ರ. ಹೊರಗಡೆ ಟೂರಿಸ್ಟ್ ಇಲ್ಲ, ಲೋಕಲ್ ಕಸ್ಟಮರು ಹಳ್ಳಿ ಜನ ಬರಲ್ಲ. ಯಾಕಂದರೆ ಬಸ್ ಕನ್ವೆಂಟ್ ಇದೆ, ಎಲ್ಲ ಇದ್ರೂ ಎಲ್ಲ ಭಾರಿ ಇದು ಹೇಳೋಕ್ಕಾಗಲ್ಲ. ಭಾರಿ ಕಷ್ಟ ಇದೆ. ಯುದ್ಧ ನಿಂತು ಏನಾದ್ರು ಇದು ಸಾಲ್ವ್ ಆದರೆ ಒಳ್ಳೆಯದು. ನರೇಂದ್ರ ಮೋದಿಯವರು ಏನಾದ್ರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಏನಾದ್ರು ಮಾಡಿದ್ರೆ ಮಾತ್ರ. ಮತ್ತು ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ.